ಗ್ರೀನ್ ವರ್ಲ್ಡ್ ನರ್ಸರಿ ಅಂತ ಪುತ್ತೂರಿಂದ ಕಬಕ್ಕ ಎಂಬ ಪ್ರದೇಶದಲ್ಲಿದೆ. ಕಳೆದ ವರ್ಷವೂ ಇದೇ ಜಾಗದಲ್ಲಿ ನಾವು ಬಂದಿದ್ದೇವೆ, ಈ ವರ್ಷ ಕೂಡ ಬಂದಿದ್ದೇವೆ. ನಮ್ಮಲ್ಲಿ ಎಲ್ಲ ಹಂಸ, ನಮ್ಮಲ್ಲಿ ಎಲ್ಲ ತಳಿಯ ಹಲಸು, ಮಾವು, ಮತ್ತೆ ಎಕ್ಸೋಟಿಕ್ ವೆರೈಟೀಸ್, ಮತ್ತೆ ವಿದೇಶಿ ಹಣ್ಣುಗಳ ತಳಿಗಳು, ಮತ್ತೆ ಆಲ್ ಸೀಸನ್ ಮ್ಯಾಂಗೋ, ಆಲ್ ಸೀಸನ್ ಹಲಸು, ಮತ್ತೆ ಚಂದ್ರ ಹಲಸು, J33, ಮತ್ತೆ ಸೀಡ್ಲೆಸ್ ಹಲಸು, ಎಲ್ಲ ಥರದ ಹಣ್ಣಿನ ಗಿಡಗಳು ನಮ್ಮಲ್ಲಿ ಇದೆ. ಇವತ್ತು ನಾವು ತಿಪ್ಟೂರಲ್ಲಿ ಇದ್ದೀವಿ. ನೆಕ್ಸ್ಟ್ ಎಲ್ಲಿ ಕೃಷಿ ಮೇಳ ಇದ್ರೆ ಅಲ್ಲಿ ಹೋಗ್ತಾ ಇರ್ತೀವಿ. ಹೌದು, ಅದು ನೆಟ್ಟು 1 ವರ್ಷಕ್ಕೆ ಬರುತ್ತೆ. 3 ವರ್ಷ ನಂತರ ಆಲ್ ಸೀಸನ್, ವರ್ಷಕ್ಕೆ 3 ಫಸಲು ಬರ್ತದೆ. ಒಳ್ಳೆ ಬಿಸಿಲು ಬೇಕು, ಒಂದು 20-25 ವರ್ಷ ತನಕ ಅದರ ವ್ಯಾಲಿಡಿಟಿ ಆಯುಸ್ಸಿರುತ್ತೆ. ವರ್ಷಕ್ಕೆ 3 ಫಸಲು, ಆರೆಂಜ್ ಕಲರ್ ಇರ್ತದೆ, ಒಳ್ಳೆ ಸ್ವೀಟ್ ಇದೆ. ಥಾಯ್ಲೆಂಡ್ ವೆರೈಟಿ ಅದು. ಇಲ್ಲ, ನಾವು ಇವಾಗ ನಮ್ಮ ನರ್ಸರಿಗೆ ಮಾತ್ರ ಇದು ಮಾಡ್ತಾ ಇದ್ದೇವೆ. ಪುತ್ತೂರಲ್ಲಿ ಕಬಕ್ಕದಲ್ಲಿ ನರ್ಸರಿ ಇದೆ, ಗ್ರೀನ್ ವರ್ಲ್ಡ್ ನರ್ಸರಿ ಅಂತ. ಹೌದು, ಬೇರೆ ಎಲ್ಲಾ ತಳಿಗಳು ಅಲ್ಲಿ ಸಿಗ್ತದೆ. ಒಂದು 150ಕ್ಕಿಂತ ವೆರೈಟೀಸ್ ಹಣ್ಣಿನ ತಳಿಗಳಿದೆ. ಮತ್ತೆ ತೆಂಗು, ಅಡಿಕೆ, ಪೆಪ್ಪರ್, ಎಲ್ಲ ತರದ ವೆರೈಟಿಗಳು ಇದೆ. ಅದು ನಿಮ್ಮದೇ?